ಎಲ್ಲರೂ ಕೂಡ ನೀವು ಒಂದು ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿ ಮನವಿ. ಕಬಡ್ಡಿ ಅಂಗಾರಲ್ಲಿ ಕಪ್ಪಿತರ ನಾನು ನೋಡಿಲ್ಲಪ್ಪ, ಸರಿಯಾಗದೆ ಏನ್ ಮಾಡಿದ್ದಾರೆ. ಇದು ನಾನ್ ಮಾಡ್ತಾ ಇರೋದಲ್ಲ, ನಾನು ಬೇಡ ಅಂತ ಹೇಳಿದೆ. ಹಣ ಮಗಿದ್ರೆ ಕೇಳಲ್ಲ, ಇವರೆಲ್ಲ ನಾನು ₹1 ದುಡ್ಡು ಕೊಟ್ಟಿಲ್ಲ. ಎಲ್ಲ ಅವ್ರುಗಳೇ, ನಮ್ಮ ಮುಖಂಡರುಗಳು, ಯುವಕರು ಎಲ್ಲ ಸೇರ್ಕೊಂಡು ಅವರೇ ಮಾಡ್ತಾ ಇರೋದು. ನಾನು ಅವ್ರಿಗೆ ಗೆಸ್ಟಾಗಿ ಬರೋದಂತೆ. ಹಾಗಾಗಿ ಪ್ರತಿ ಪಂಚಾಯತಿಯಿಂದನೂ ಒಂದೊಂದು ಟೀಮ್ ಅಲ್ವಾ, ಪ್ರತಿ ಪಂಚಾಯತಿನ ಒಂದೊಂದು ಟೀಮು. ಅವರಿಗೆ ಪ್ರತಿ ಪಂಚಾಯತಿಗೆ ಒಂದು ಕಲರ್ಸ್ ಟೀ ಶರ್ಟ್ಸ್ 28 ಪಂಚಾಯತಿಗೆ 28 ಕಲರ್ ಮಾಡಿಸಿದ್ದಾರೆ. ಈಗ ಸುಮ್ಮನೆ ಅಂತೇನೋ ತಂದಿದ್ದಾರೆ. ಟೌನಲ್ಲಿ 3 ಜನ, ಪ್ರಭು, ಮಹೇಂದ್ರ, ಕಿರಣ್ ಎಲ್ಲ ಯುವ ಮೋರ್ಚಾ ಕಡೆಯಿಂದ ಇವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ನಾವೆಲ್ಲ ಅದ್ರ ಸಪೋರ್ಟಾಗಿ ನಿಂತ್ಕೋಬೇಕು. ಏನಿದ್ರ ಉದ್ದೇಶ ಇಷ್ಟೇ, ಏನು ಗ್ರಾಮೀಣ ಕ್ರೀಡೆ ಕಬಡ್ಡಿ ನಶಿಸೋಗಬಾರ್ದು. ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರ್ತಾರೆ ದಿನ ಆಡಿದ್ರೆ. ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಈ ನೆಕ್ಸ್ಟ್ ವರ್ಷಕ್ಕೆ ನಾವೆಲ್ಲ ರೆಡಿ ಆಗೋಣ ಅಂತ ಇನ್ನೊಬ್ರು ರೆಡಿ ಆಗ್ತಾರೆ. ಇಲ್ಲಾಂದರೆ ಮನೆಗಳಲ್ಲಿ ಬರೀ ಮೊಬೈಲ್ ಇಟ್ಕೊಂಡು ಮನೇಲಿ ಕೂತ್ಕೊಂಡೇ ಎಲ್ಲರಿಗೂ ಕತ್ತು ನೋವು, ಬೆನ್ನು ನೋವು ಶುರು ಆಗಿದೆ ಈ ಜನ್ರೇಷನ್ಗೆ. ನನ್ನ ಮಕ್ಕಳಿಗೆಲ್ಲ ಕನ್ನಡಕ ಇಬ್ಬರಿಗೂ. ಅಂದರೆ ಎವಲ್ಯೂಷನ್ ಅಂತಾರಲ್ಲ, ಒಂದೊಂದು 100 ವರ್ಷ ಹೋದ್ಮೇಲೆ ಒಂದೊಂದು ಥರ ಮನುಷ್ಯ ಚೇಂಜ್ ಆಗ್ತಾ ಇರ್ತಾರೆ. ನೀವೆಲ್ಲ ಅಪ್ರೆಂಟಿಸ್ ಅಂತೀವಲ್ಲ, ಅಪ್ರೆಂಟಿಸ್ ಏನಂತೀವಿ, ಅದನ್ನ ಏನಕ್ಕೆ ಏನಾರ ಅಂದ್ರೆ ಕಟ್ ಮಾಡಿಬಿಡ್ತಾರೆ. ಅದು ಅವಶ್ಯಕತೆ ಇಲ್ಲ ಇವಾಗ. ನಮ್ಗೆ ಯಾರಿಗನ್ನೇ ಅವಶ್ಯಕತೆ ಇಲ್ಲ. ಮೊದಲು ಹಸಿ ಮಾಂಸ ಹಸಿ ತಿಂತಾ ಇದ್ವಲ್ಲ, ಅದಕ್ಕೆ ಅದು ಬೇಕಾಗಿತ್ತು. ಹಂಗಾಗಿ 50 ವರ್ಷ ಆದ್ಮೇಲೆ ಮನುಷ್ಯನ ಗುಣಗಳೇ ಚೇಂಜ್ ಆಗ್ತದೆ. ಈ ಕನ್ನಡಕ ಎಲ್ಲರಿಗೂ ಕನ್ನಡಕ, ಮನೆ ಬಿಟ್ಟು ಈಚೆ ಬರೋಲ್ಲ, ಎಲ್ಲ ಮೊಬೈಲ್ ನೋಡ್ಕೊಂಡು ಮನೇಲಿ ಕೂತಿರೋದು. ಅದಕ್ಕೆ ಇದೆಲ್ಲ ಮಾಡ್ತಾರೆ. ನಾವು ಇನ್ನೂ ಪ್ರೋತ್ಸಾಹ ಮಾಡ್ಬೇಕು. ಈ ವರ್ಷ ಇಷ್ಟು ಶುರು ಮಾಡಿದ್ದಾರೆ, ಪ್ರತಿ ವರ್ಷ ಮಾಡೋದು ಅಂತ ಮಾಡ್ತಾ ಇದ್ದಾರೆ. ಸೀಸನ್ 1 ಹೆಂಗೆ ಮಾಡ್ತಾರೆ, ನೆಕ್ಸ್ಟ್ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರೈಸ್ ಮನಿ ಕೂಡ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಕಡೆಯಿಂದ. ಮೊದಲೇದು ಪ್ರಾರಂಭಿಕವಾಗಿ ಮಾಡ್ತಾ ಇದ್ರು. ಇವ್ರಿಗೆ ಕಬಡ್ಡಿ ಕೆಂಪೇಗೌಡ ಪ್ರಶಸ್ತಿ ವಿಜೇತರಾದಂಥ ಪ್ರಭು, ಫುಲ್ ಹೆಸರು ಪ್ರಭು ಗೌಡ ಪ್ರೈಸ್ ನಿನ್ಕನಪ್ಪ. ಪ್ರೈಸ್ ಮನಿ 50,000 ಏನೋ ಮಾಡಿದ್ದಾರೆ. ಲೆಕ್ಕಕ್ಕಿಲ್ಲ, ದುಡ್ದಲ್ಲ ಲೆಕ್ಕ. ಪಾರ್ಟಿಸಿಪೇಷನ್ ಮಾಡೋದಿರೋದು ಟಗರು ಏನೇನೋ ಇಟ್ಕೊಂಡು ಮಾಡ್ತಾರೆ. ಸ್ಟೇಜ್ 4 ಲಕ್ಷ ಮೇಲೆ ಎಲ್ಲರಿಗೂ ಅಲ್ಲಿ ಗ್ಯಾಲರಿ ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳಿಕ್ಕೆ 4,000 ಜನಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಮಾಡ್ತಾ ಇದ್ದಾರೆ. ಆಮೇಲೆ ಇದಾಗುತ್ತಲ್ಲ ಮ್ಯಾಟ್, ಫ್ಲಡ್ ಲೈಟ್ ಇರುತ್ತೆ. ಎಲ್ಲ ಮಾಲೂರು ತಾಲೂಕಿನ ಜನ ಎಲ್ಲ ಬಂದು ನೋಡೋದು. ಹೊರಗಡೆನವ್ರಲ್ಲಿ ಯಾರಿಗೂ ಆಟ ಆಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಬರೀ ಮಾಲೂರು ತಾಲೂಕು ಜನ ಮಾತ್ರ ಇದ್ರಲ್ಲಿ ಬಂದು ಭಾಗಿಯಾಗ್ತಾರೆ. ಇನ್ನೇನು ಬೇಕಾ? ಮ್ಯಾಟ್ ಮೇಲೆ ಇರೋದ್ರಿಂದ ಜೆರ್ಸಿ ಜೊತೆಗೆ ಮ್ಯಾಟ್ ಶೂಸ್ ಮಾಡಿಸ್ಬಿಟ್ರೆ ತುಂಬಾ ಒಳ್ಳೇದಾಗ್ತಿತ್ತು. ಗ್ರಾಮೀಣ ಭಾಗದ ಜನರಿಗೆ ಮಾಲೂರಿಗೆ ಅವಶ್ಯಕತೆ ಇತ್ತು. ಇದೆಯಲ್ಲ ಪ್ರೀಮಿಯರ್ ಲೀಗ್, ಕಬಡ್ಡಿ ಪ್ರೀಮಿಯರ್ ಲೀಗ್ ಇದೆಯಲ್ಲ, ಅದೇ ನಿಂತೋಯ್ತಾ ಏನೋ ನಡೀತಾ ಇದೆ. ಮಾಲೂರಿಗೆ ಅವಶ್ಯಕತೆ ಇದೆ. ಇನ್ನೂ ನಾನು ಹೇಳೋದು, ಮಾಲೂರಲ್ಲಿ ಏನ್ ಮಾಡ್ಬೇಕು, ಇನ್ನು ಯಂಗ್ಸ್ಟರ್ಸ್ಗೆ ಚೆಸ್ಸು ಇದಕ್ಕೆಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು. ಮಾಡೋಕ್ಕಾಗಲಿಲ್ಲ 5 ವರ್ಷದಲ್ಲಿ. ನಾವು ಅವತ್ತಿನ ಮೊದಲಿನ ಇಂಡೋರ್ ಸ್ಟೇಡಿಯಂ ಒಂದು ಮಾಡಬೇಕು ಮಾಲೂರಲ್ಲಿ. ಬ್ಯಾಡ್ಮಿಂಟನ್ ವಯಸ್ಸಾದವ್ರಿಗೆ, ನೀವು 40 ಕ್ರಾಸ್ ಆದರೆ ನೀವೆಲ್ಲ ಹೆಚ್ಚು ಕಡಿಮೆ ಪತ್ರಕರ್ತರೆಲ್ಲ ನೀವೆಲ್ಲ ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಬ್ಯಾಡ್ಮಿಂಟನ್ ಡೈಲಿ ಆಡೋದು, ಅಲ್ಲಿ ಕೂತ್ಕೊಂಡು ಒಂದು ಸಂಘ ಮಾಡ್ಕೊಳ್ಳೋದು, ಒಬ್ಬರದ್ದು ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಒಂದು ಜಾಗಗಳಾಗ್ತದೆ. ಇವೆಲ್ಲ ಇರ್ಬೇಕು. ಇಲ್ಲಾಂದ್ರೆ ಸೊಸೈಟಿ ಹಾಳಾಗೋಗ್ಬಿಡ್ತದೆ. ಬರೀ ದುಡ್ಡು, ಫ್ರಾಡು, ಕಳ್ತನ, ಸ್ಕೂಲಿಗೆ ಇದಕ್ಕೆ ಬಂದ್ಬಿಡ್ತಾರೆ ಜನ. ಎಲ್ಲಾರೋ ಒಂದು ಜಾಗದಲ್ಲಿ ಬೆಳಗ್ಗೆ ಸೇರೋಂಥದ್ದು. ನಮ್ಮ ಮಾಲೂರಲ್ಲಿ ವಿಶೇಷ ಅಂದರೆ ಟೀ ಅಂಗಡಿಗಳು, ಆಮೇಲೆ ಮಾಲೂರು ಟಿಫನ್ಸ್. ಮಾಲೂರು ಫೇಮಸ್ ಏನಕ್ಕೆ ಅಂದರೆ ಟಿಫನ್ ಅಂಗಡಿಗಳು. ಊಟಕ್ಕಿಲ್ಲ, ಬೆಳಿಗ್ಗೆ ಇಲ್ಲ ಬೆಂಗಳೂರಿಂದ ಎಲ್ಲ ಬಂದು ತಿಂದು ಹೋಗ್ತಾರೆ. ಮಾಲೂರಲ್ಲೂ ತುಂಬ ಜನ ಒಂದು ಕಡೆ ಸೇರಿ ಅಂಥವೆಲ್ಲ ಈ ಹಳ್ಳಿ ಸಗಡನ್ನ ಉಳಿಸ್ಕೋಬೇಕಂದ್ರೆ ಇಂಥ ಕಾರ್ಯಕ್ರಮಗಳಾಗಬೇಕು. ವಿಶೇಷವಾಗಿ ಎಲ್ಲ
ಕಾಲಾವಕಾಶ ಕೊಟ್ಟಿದ್ದೀವಿ. ಇಲ್ಲ ಅಂದ್ರೆ ಅದನ್ನ ಹೆಂಗ್ ತಗೋಬೇಕು ಅನ್ನೋದು ನನ್ಗೆ ಗೊತ್ತಿದೆ. ಜನ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಇತ್ತೀಚೆಗೆ ಒಂದು 6-10 ದಿನದಿಂದ ನೋಡ್ತಾ ಇದ್ರಲ್ಲ, ಜನ ಒಂದು ಕಡೆ ದಟ್ಟವಾಗಿ ಜಮಾಯಿಸಿದ್ರೆ ರಚ್ಚಿಗೆದ್ರೆ ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಅದಾಗ್ತದೆ. ನಾವು ಟೈಮ್ ಕೊಟ್ಟಿದ್ದೀವಿ. ಏಕಾಏಕಿ ಬಂದು ಇಲ್ಲಿ ಕೂತ್ಕೊಂಡ್ಬಿಡೋದು ಚೆನ್ನಾಗಿರಲ್ಲ ಅಂತ ತಹಸೀಲ್ದಾರ್ ಅವ್ರಿಗೆ ಹೇಳ್ತಾ ಇದ್ದೆ. ಅವ್ರು ನಕ್ಕೊಂಡು ಓಡಾಡ್ತಾ ಇದ್ದಾರೆ. ಅದೇನು ಗೊತ್ತಾಗ್ತಾ ಇಲ್ಲ. ಈಗಲೂ ಹೋಗ್ತೀನಿ ಇದರ ಇಲ್ಲ ಅವರ 100 ಎಕರೆ ಫ್ರಾಡ್ ಆಗಿದೆ ಅಂತ ಗೊತ್ತು ಹೇಳಿದ್ವಿ. ಇನ್ನೂ ಒಂದು ಇದು ಬರೋದಿಲ್ಲ. ಈಗ ನಾವು ಬರೋದು ಗೊತ್ತಾದ್ರೆ ಅವ್ರು ಇದರಲ್ಲಿ ಇರಲ್ಲ. ಸರ್ವೆ ನಾನು ಹೇಳಿಲ್ಲ, ಅದು ಮೊದಲೇ ಪ್ರಿಲಿಮಿನರಿ ಸರ್ವೆ ಅಂತ ಇಟ್ಕೊಳ್ಳಿ. ಇನ್ನೂ 10 ಸರ್ವೆ ಆಗುತ್ತೆ. ಅವತ್ತೇ ಹೇಳಿದ್ನ ಇಲ್ವ ನಿಮಗೆ? ನೀವು ಸ್ಯಾಟಿಸ್ಫೈಡಾ? ಆಸ್ ಎ ಪತ್ರಕರ್ತರು ನೀವು ಸ್ಯಾಟಿಸ್ಫೈಡಾ? ನೋಡಿದ್ರೆ ವಿತ್ ಸರ್ಟಿಫೈಡ್ ತಗೊಂಡಿದ್ದೀನಿ. ಸೇರಿಸಿರೋದು ಹೊರದಾಕ್ಬಿಟ್ಟು ಸೇರಿಸ್ಬಿಟ್ಟಾರೆ. ಇನ್ನು ಅಲ್ಲೇ ಜಾಸ್ತಿ ಇದೆ. ತೊರನಳ್ಳಿ ಅಲ್ಲ, ಥ್ರೂಔಟ್ ಮಾಲೂರು. ದೇವರಪ್ಪನವರು ಬಗರು ಕಂಪ್ನಿನಲ್ಲಿ ಇಷ್ಟು ಜನಕ್ಕೆ ಒಂದು 200 ಜನಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿರೋದನ್ನ ಬಿಟ್ಟು ಏನ್ ಮಾಡ್ತಾರೆ, ಆ ಪೇಜ್ನ ಹರಿದ್ಬಿಟ್ಟು ಬೇರೆ ಪೇಜ್ಗಳು ಸೇರಿಸ್ಬಿಟ್ಟಾರೆ. ಈಗಾಗಲೇ ಅವ್ರಿಗೆ ಸ್ಯಾಂಕ್ಷನ್ ಆಗಿ ಪಾಣಿಗಳಾಗ್ಬಿಟ್ಟಿದೆ. ಇವಾಗ ಸೇರಿಸಿ ಮತ್ತೆ ತಿರುಗಿ ಪಾಣಿ ಕೊಡಕ್ಕೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಹೊಡೋದು. ಯಾವ ಸರ್ ಇತ್ತೀಚೆಗೇನೆ ಅದೇ ಇನಾಮ್ ಡಿಸಿ ಬಂತಲ್ಲ 16 ಎಕರೆ. ಆ ಸೀಸನ್ 1 ಇದು. ಸೀಸನ್ 2 ರೆಡಿ ಆಗ್ತಾ ಇದೆ. ಸೀಸನ್ 2 ಮಡಿವಾಳ ಒಂದು ರೆಡಿ ಆಗ್ತಾ ಇದೆ. ಫ್ಲೈಟ್ ಇದು ರನ್ವೇನಾಗ ಬಂದು ನಿಂತವೆ. ಎಕ್ಕಬೇಕು ನಾವೆಲ್ಲ ಎಕ್ಕವು. ಇನ್ನು ರನ್ವೇ ಮೇಲೆ ಎಕ್ಕಿಲ್ಲ ಇವು. ಕೆಲವೆಲ್ಲ ಹೊಟ್ಬಿಟ್ಟವೆ. ಬ್ಯಾಂಕಾಕು ಬೇರೆ ದೇಶಗಳಿಗೆಲ್ಲ ಹೊಟ್ಬಿಟ್ವು. ಈ ಎಕ್ಕಕ್ಕೆ ರೆಡಿ ಇರೋ ಮನುಷ್ಯರೇನ್ರಿ ಇವರೆಲ್ಲ. ಆಫೀಸರ್ಸ್ನ ಬೈಬಾರ್ದು ಅಂತೀರಿ. ಇಷ್ಟೆಲ್ಲ ಹೇಳ್ತಾ ಇದ್ರಿ, ನಾವೇನು ಗಲಾಟೆ ಮಾಡಕ್ಕಾಗತ್ತ? ಅವ್ರ ಮೇಲೆ ಹೋಗಿ ಜೋರಾಗಿ ಮಾತಾಡ್ಬೇಡ ಅಂತಾರೆ. ಒಂದ ಅಪ್ಪಿತಪ್ಪಿ 5 ಎಕರೆನೋ 2 ಎಕರೆನೋ ಒಂದು. ಇಷ್ಟೆಲ್ಲ ಆದ್ರೂ ಇವಾಗ ರೆಡಿ ಆಗಿರೋದು ಇದು. ಇಷ್ಟೆಲ್ಲ ಬಂದ್ರು ಇವಾಗ ಪಾಣಿಗೆ ರೆಡಿ ಕೂರ್ಸಕ್ಕೆ. ದ್ಯಾವೀರಪ್ಪನವ್ರಿಗೆ ಬರೋಬೇಕು ತಲೆನೋವಿತ್ತು. ದ್ಯಾವೀರಪ್ಪನವರು ಇದು ಬರ್ದಿರ್ತಾರಲ್ಲ, ಈ ಬಗರುಕಂದು ಇದು ಇವಾಗ ಸೇರಿಸಿರ್ತಾರಲ್ಲ, ಅವ್ನಿಗೆ 18 ವರ್ಷ ಕೂಡ ಆಗಿಲ್ಲ. ದ್ಯಾವೀರಪ್ಪನವ್ರು ಬಂದು ಇನ್ನೆಷ್ಟು ಹೇಳೋಣ. DC ಅವರು ಇವತ್ತು ಅವ್ರಿಗೆ ತಪ್ಪು ಕಾಣಿಸಿದ್ರಿ. ಇಷ್ಟು ವರ್ಷದಿಂದ ಕಾಣಿಸ್ಲಿಲ್ಲ. ಇದು ನೀಟಾಗಿ ಫಸ್ಟ್ ನಾನು AC-ಗೆ DC-ಗೆ ತಹಸೀಲ್ದಾರ್ ಕೊಟ್ಟು ಬಂದು ಮೀಡಿಯಾ ಮುಂದೆ ಬರ್ತೀನಿ. ಇವತ್ತು ಬಂದಿದ್ದೆ ನಿಮ್ ಮುಂದೆ ಹೇಳ್ತೀನಿ. ಹೇಳಿದ್ದಕ್ಕೆ ಇನ್ನೆಷ್ಟು ಬರ್ಕೊಂಡವ್ರು ನಂದು ಪ್ರೊಸೀಡಿಂಗ್ ಸುಡಬೇಕು. ನಂದ್ರಕ್ಕೆ ಸೇರ್ಬಿಟ್ಟಾರು. ಕಂಪ್ಲೇಂಟ್ ಕೊಟ್ಟು ಒತ್ತಾಕ್ಬಿಡ್ತೀನಿ. ಆಮೇಲೆ ಕೇಳಿಸ್ಕೊಂಡ್ರೆ ನನ್ನ ತಂಟೆಗೆ ನನ್ನ ಪ್ರೊಸೀಡಿಂಗ್ಸ್ ಬಂದ್ರೆ ನಿಮ್ ಮನೆಗಳ ತರ ಬಂದು ಚಪ್ಪಲೆ ಹೊಡಿಬೇಕಾಗ್ತದೆ. ಏನ್ರಿ ದ್ಯಾವೀರಪ್ಪನವ್ರು ಬದುಕ್ಬೇಕಾ ಏನಾಗಬೇಕು? ಅವ್ರದ್ದು ವ್ಯಕ್ತಿತ್ವ ಹೆಂಗಿತ್ತು, ಅವ್ರ ಕ್ಯಾರೆಕ್ಟರ್ ಹೆಂಗಿತ್ತು. 5 ರೂಪಾಯಿ ತಗೊಳ್ದೆ ಅವರೆಲ್ಲ ಮಾಡಿರೋದು ಎಕರೆಗಳು. ರೈತರು ಕೊಟ್ಟಿರೋದು ದ್ಯಾವೀರಪ್ಪನವರೆಲ್ಲ. ನಾಗರಾಜ್ ಅವರು ದ್ಯಾವೀರಪ್ಪನವ್ರು ಮನ್ಸು ಮಾಡಿದ್ರೆ ಒಬ್ಬೊಬ್ರು 200 ಎಕರೆ ಇಟ್ಕೋಬೋದಾಯ್ತು. ಇವತ್ತು ನಡೀತಾ ಇರೋ ಪ್ರಸಂಗಗಳು ನೋಡಿದ್ವಿ. ಕೊಡ್ತೀನಿ ಇದನ್ನು. ಏನೇನ್ ಮಾಡ್ತಾರೋ ಮಾಡಿ. ನಾನೆಲ್ಲ ಸುಮ್ಮನೆ ಇದ್ದೀನಿ ಅಂತ ಸುಮ್ಮನೆ ಅವ್ರು. ಇದು ಇಡೀ ದೇಶ ನೋಡ್ತದೆ. ಆ ತರ ಹೋರಾಟ ಆಗ್ತದೆ. ಬರ್ದಿಟ್ಕೊಳ್ರಿ. ತಹಸೀಲ್ದಾರ್ ಅವ್ರಿಗೂ ಹೇಳ್ತೀನಿ, AC ಅವ್ರಿಗೆ, DC ಅವ್ರಿಗೆ, ಎಲ್ಲರಿಗೂ. ಇಡೀ ದೇಶ ನೋಡ್ತದೆ. ಇಲ್ಲಿ ಅಷ್ಟು ಗೊಟ್ಟಿಗೆ ಮಟ್ಟಿಗೆ ಹಿಡಿತೀವಿ ಎಲ್ಲ. ಫಸ್ಟ್ ಏನಕ್ಕೆ ಅಂದ್ರೆ ಅರ್ಜಿ ಕೊಡ್ಬೇಕು. ಇವ್ರು ಏನೇನು ಲ್ಯಾಬ್ ಮಾಡ್ಲಿಲ್ಲ ಅನ್ನೋದು ಆಮೇಲೆ ಕೂತ್ಕೊತೀವಿ. ನಾವು ಕೊಟ್ಟು ಇವ್ರು ಮಾಡಿಲ್ಲ ಅನ್ನೋದು ಒಂದು ತಪ್ಪು. ಸಸ್ಪೆನ್ಷನ್ ಇವಾಗ ಅದಕ್ಕೆ ಬರೆದಿರೋದವ್ರು ಅಲ್ವಾ? ಎಷ್ಟು ಮೊದಲೇ ಬರಿಬೇಕಾಯ್ತಲ್ಲ. ಇದು ಇವ್ರು ಇರೋದಿಲ್ಲ ಹಂಗಲ್ರಿ. ಅದು 17A ಪರ್ಮಿಷನ್ಗೆ DC ಅವ್ರ ಮೇಲೆ ಕೂಡ ಕೇಳಿದಾರ ಅವರು. ಹಾಗಿದೇನೋ ಮಾಡಿರೋದು. ಎಲ್ಲರೂ ಇನ್ವಾಲ್ವ್ಮೆಂಟ್ ಅಲ್ವ ಇದು? ಈಗ ನೋಡಿ, ಈ ದ್ಯಾವೀರಪ್ಪನವ್ರ ಹೆಸರಲ್ಲಿ ಇರೋದು ಸೇರಿಸ್ಬಿಟ್ಟು ಹೋದ್ರೆ ಮಿಸ್ಸಿಂಗ್ ಫೈಲ್ಸ್ ಹೋಗೋದಲ್ಲಿ DC ಅವ್ರ ತಾನೆ. ಅವ್ರು ಮಾಡಿದ್ರೆ ತಾನೇ ಆಗೋದಿದ್ದು. ಈಗ ಏನೋ ಮಾಡಿ ಇಟ್ಬಿಟ್ಟಾರ ನೋಡ್ಬೇಕು. ಅದಕ್ಕೆ ಮೊದಲೇ ತಂದು ಇನ್ನೂ ಪಾಣಿಗಳು ಬಂದಿಲ್ಲ. ಇವು ಲೈಟ್ ರೆಡಿ ಆಗಿರೋದು ಎಕ್ಕಕ್ಕೆ. ಇನ್ನೆಷ್ಟು ಮಾಡಿಸತ್ತವರು